ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಬೆಂಗಳೂರಿನ ಅದಿತಿ ಮಲ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಇದಕ್ಕೆ ಭಾರಿ ಒತ್ತು ಕೊಡುತ್ತೆ. ಈ ಶಾಲೆಯ ವಿದ್ಯಾರ್ಥಿಗಳು ನವದೆಹಲಿಗೆ ಭೇಟಿ ಕೊಟ್ಟು ಗಣ್ಯಾತಿ ಗಣ್ಯರನ್ನ ಭೇಟಿಯಾದರು. ಅವರ ಜೊತೆಗೆ ಚರ್ಚೆಯನ್ನು ಕೂಡ ನಡೆಸಿದ್ರು. ಶಾಲಾ ದಿನಗಳಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ತನ್ನದೇ ಆದ ಮಹತ್ವವಿದೆ. ದೇಶದ ಇತಿಹಾಸ, ಆಡಳಿತ, ನಾನಾ ಕ್ಷೇತ್ರಗಳ ಸಾಧನೆ ತಿಳಿದುಕೊಳ್ಳಲು ಇದು ಪೂರಕ. ಹೀಗಾಗಿ ಬೆಂಗಳೂರಿನ ಅದಿತಿ ಮಲ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ದೆಹಲಿಗೆ ಭೇಟಿ ನೀಡಿದರು. ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಬಿಜೆಪಿ ನಾಯಕ ಎಲ್.ಕೆ. ಅಡ್ವಾಣಿಯವರನ್ನ ಭೇಟಿಯಾಗಿ ಮಾಹಿತಿ ಪಡೆದುಕೊಂಡರು. ಇನ್ನು ಯುವಕರನ್ನ ಬಹುವಾಗಿ ಸೆಳೆಯುತ್ತಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರೊಂದಿಗೆ ಭೇಟಿಯಾಗಿ ಸಂವಾದ ನಡೆಸಿದರು. I think my experience in Delhi is really nice. We've seen a lot of good monuments. We've also met like one of the biggest politicians. Like I really enjoyed meeting Mr. L.K. Advani and the Vice President Mr. Hamid Ansari. That's been nice, and we also met the Defense Minister. So overall, it's been a very political and a very historical thing, this entire experience. ಇನ್ನು ನೌಕಾದಳದ ಮುಖ್ಯಸ್ಥ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರೊಂದಿಗೂ ವಿದ್ಯಾರ್ಥಿಗಳು ಸಂವಾದ ನಡೆಸಿದರು. ತುರ್ತು ಸಂದರ್ಭಗಳಲ್ಲಿ ನೌಕಾಪಡೆ ನಿರ್ವಹಿಸುವ ಕಾರ್ಯಚಟುವಟಿಕೆಗಳ ಬಗ್ಗೆ ಮುಖ್ಯಸ್ಥರಿಂದ ಮಾಹಿತಿ ಪಡೆದುಕೊಂಡರು. ಇದಲ್ಲದೆ ಕೇಂದ್ರ ಸಚಿವ ಮಿಲಿಂದ್ ದೇವರಾ ಅವರೊಂದಿಗೂ ಭೇಟಿಯಾಗಿ ಮಾಹಿತಿ ವಿನಿಮಯ ಮಾಡಿಕೊಂಡು ಖುಷಿಪಟ್ಟರು. Yeah, it was a good experience because they had different opinions and experiences, so we got to know what they felt about each topic. ಪ್ರತಿ ವರ್ಷವೂ ಅದಿತಿ ಮಲ್ಯ ಶಾಲಾ ಆಡಳಿತ ಮಂಡಳಿ ಈ ಶೈಕ್ಷಣಿಕ ಪ್ರವಾಸವನ್ನ ಆಯೋಜಿಸುತ್ತೆ. ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವ ನಿಟ್ಟಿನಲ್ಲಿ ರಾಷ್ಟ್ರ ನಾಯಕರೊಂದಿಗೆ ನಡೆಸುವ ಈ ಭೇಟಿ ಮಕ್ಕಳ ಪಾಲಿಗೆ ಅನನ್ಯ ಅನುಭವ ನೀಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ನಾಳೆ ಸಿನಿಪ್ರಿಯರಿಗೆ ಡಬಲ್ ಧಮಾಕ. ತೆರೆ ಮೇಲೆ ಯೋಗರಾಜ್ ಭಟ್ಟರ ಡ್ರಾಮಾ ಶುರು ಮಾಡಿದ್ರೆ ನಟ ಆದಿತ್ಯ ಎದೆಗಾರಿಕೆ ತೋರಿಸಲು ಬರ್ತಿದ್ದಾರೆ. ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬೆಂಗಳೂರು ಫಸ್ಟ್ ಅನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ನಲ್ಲಿ ನಾಳೆ 2 ಭರ್ಜರಿ ಚಿತ್ರಗಳು ರಿಲೀಸ್ ಆಗ್ತಿವೆ. ನೈಜ ಕಥೆ ಆಧಾರಿತ ಸಿನಿಮಾ ಎದೆಗಾರಿಕೆ ಪ್ರೇಕ್ಷಕರ ಮುಂದೆ ಬರ್ತಾ ಇದೆ. ಯೋಗರಾಜ್ ಭಟ್ಟರ ಡ್ರಾಮಾ ಕೂಡ ಶುರುವಾಗಲಿದೆ. ಈಗಾಯ್ತದಲ್ಲ, ಇದು ಲವ್ ಏನ್ರಿ? ಚಂದುಟಿಯ ಪಕ್ಕದಲ್ಲಿ ತುಂಬಾ ಹತ್ತಿರ ನಿಂತು ಕುರಿಯಿಟ್ಟು ಕಾಡಿಗೆಯ ಬೊಟ್ಟಿಡ್ಲ. ಅಗ್ನಿ ಶ್ರೀಧರ್ರ ಕಥೆ ಸಂಭಾಷಣೆಯುಳ್ಳ ಎದೆಗಾರಿಕೆ ಸಿನಿಮಾವನ್ನ ಸುಮನಾ ಕಿತ್ತೂರ್ ಡೈರೆಕ್ಟ್ ಮಾಡಿದ್ದಾರೆ. ಸೈಯದ್ ಅಮಾನ್ ಬಚ್ಚನ್, ಎಂಎಸ್ ರವೀಂದ್ರ ನಿರ್ಮಿಸಿರೋ ಈ ಎದೆಗಾರಿಕೆಯಲ್ಲಿ ನಟ ಆದಿತ್ಯ ಸುಪಾರಿ ಹಂತಕನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಾಯಕಿಯಾಗಿ ಆಕಾಂಕ್ಷಾ ಅಭಿನಯಿಸಿದರೆ ಅತುಲ್ ಕುಲಕರ್ಣಿ, ಧರ್ಮ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ನಿಮಗೆ ಬದುಕಿನ ಮಹತ್ವನೇ ತಿಳಿದಿರೋ ಕಾಣ್ತಿಲ್ಲ. ಲೈಫ್ ಇಸ್ ನಾಟ್ ಚೀಪ್. 10 ಅಡಿ ಒಳಗೆ ನಿಂತೊಬ್ಬನ್ನ ಶೂಟ್ ಮಾಡಿದ್ರೆ ಮುಗೀತು. ಎದೆಗಾರಿಕೆ ಜೊತೆಗೆ ಯೋಗರಾಜ್ ಭಟ್ಟರು ಡ್ರಾಮಾ ಶುರುವಿಟ್ಕೊಳ್ತಾ ಇದ್ದಾರೆ. ರಾಧಿಕಾ ಪಂಡಿತ್, ನೀನಾಸಂ ಸತೀಶ್, ಸಿಂಧು ಲೋಕನಾಥ್ ಅಭಿನಯಿಸಿರೋ ಡ್ರಾಮಾದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಬೊಂಬೆ ಆಡಿಸುವನ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಈ ಭೂಮಿಯನ್ನು ಮಣ್ಣನ್ ಚೆಂಡನ್ನ ಬಿಸಾಕ್ದವನು ಅವನು. ಬೇಕು ಅಂದ್ರೆ ತೇಲಿಸ್ತಾನೆ, ಬೇಡ ಅಂದ್ರೆ ಮುಳುಗಿಸ್ತಾನೆ. ಎದೆಗಾರಿಕೆ ಹೆಸರೇ ಹೇಳುವಂತೆ ರೌಡಿಯಿಸಂ ಲೋಕದ ಸ್ಟೋರಿ. ಡ್ರಾಮಾ ತರ್ಲೆ ಹುಡುಗರ ಕ್ಯಾಂಪಸ್ ಡೈರಿ. ಇವೆರಡರಲ್ಲಿ ಪ್ರೇಕ್ಷಕ ಯಾವುದನ್ನ ಮೆಚ್ಚಿಕೊಳ್ತಾನೋ ಅನ್ನೋದೀಗ ಕುತೂಹಲ ಕೆರಳಿಸಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್.